ಹಲೋ ಮೈ ಡಿಯರ್ ಆರ್ಮಿ. ಸೊ ಡಿ ಎಕ್ಸಾಮ್ ನ ಚೆನ್ನಾಗಿ ಬರ್ದಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಕೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಸೊ ಏನಪ್ಪಾ ಅಂತಂದ್ರೆ ಇದು ಯೂಶಲಿ ಈ ವರ್ಷದಿಂದ ಬಿಡ್ತಿದ್ದಾರೆ ಹೊಸದಾಗಿ. ಸೊ KCET ಎಕ್ಸಾಮ್ಸ್ ನಲ್ಲೂ ಇದೇ ತರ ಮಾಡಿದ್ರು. ಸೊ ಏನಪ್ಪಾ ಅಂತಂದ್ರೆ ನಿಮ್ಮ DCET ಎಕ್ಸಾಮ್ ನೀವು ಏನ್ ಬರ್ದಿದ್ದೀರಾ, ಸೊ ನೀವು ಬರ್ದಿರೋ OMR ಶೀಟ್ ನ ನೀವು ಕ್ರಾಸ್ ವೆರಿಫೈ ಮಾಡ್ಬೋದು. ಸೊ ಈಗ ಆ ಲಿಂಕ್ ನ ಬಿಟ್ಟಿದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ನೀವು DCET ಲೇಟೆಸ್ಟ್ ಲಿಂಕ್, DCET 2025 ಲಿಂಕ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ, ಸೊ ನೋಡಿ ಇಲ್ಲಿ ಒಂದು ಬಿಟ್ಟಿದ್ದಾರೆ DCET 2025 ಪರೀಕ್ಷಾ ಕೇಂದ್ರವಾರು OMR ಶೀಟ್ ವೀಕ್ಷಿಸುವ ಲಿಂಕ್ ಅಂತ. ಸೊ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಬರುತ್ತೆ. ಸೊ ನೀವು ಯಾವ ಎಕ್ಸಾಮ್ ಅಂದ್ರೆ ಇಲ್ಲಿ ಎಲ್ಲಾ ಎಕ್ಸಾಮ್ಸ್ ಇರ್ತವೆ. ಸೊ ನೀವು DCET 2025 ಸೆಲೆಕ್ಟ್ ಮಾಡಿ. ಸೊ ಮತ್ತೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ಸೊ ಈಗ ಸದ್ಯದ ಮಟ್ಟಿಗೆ ಬೆಂಗಳೂರು ಬಿಟ್ಟಿದ್ದಾರೆ. ಸೊ ಪ್ರಾಬ್ಲಿ ಮಾರ್ನಿಂಗ್ ಅಷ್ಟೊತ್ತಿಗೆ ನಿಮ್ಗೆ ಎಲ್ಲಾ ಡಿಸ್ಟ್ರಿಕ್ಟ್ ಕವರ್ ಆಗುತ್ತೆ. ಓಕೆನಾ? ಸೊ ಎಲ್ಲಾ ಡಿಸ್ಟ್ರಿಕ್ಟ್ ಬಿಡ್ತಾರೆ. ಮತ್ತೆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ. ನಿಮ್ದು DCET 2025 ಸ್ಪೆಸಿಫಿಕ್ ಪೇಪರ್ ಅಂತ ಇರುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡಿ. ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಸಪೋಸ್ ನಾನು ಬೆಂಗಳೂರು ತಗೊಂಡಿದ್ದೀನಿ. ಸೊ ಎಲ್ಲಾ ಡಿಸ್ಟ್ರಿಕ್ಟ್ ಬರುತ್ತೆ. ಬೆಂಗಳೂರಲ್ಲಿ ನಿಮ್ಗೆ ಎಷ್ಟು ಸೆಂಟರ್ ಕೋಡ್ ಇದಾವೆ ಎಲ್ಲಾನು ಕೊಟ್ಟಿದ್ದಾರೆ ನೋಡಿ. ಸೊ ನೀವು ಯಾವ್ಯಾವ ಕಾಲೇಜಲ್ಲಿ ಸೆಂಟ್ರಲ್ ಎಕ್ಸಾಮ್ ಬರ್ದಿದ್ದೀರಾ ಎಲ್ಲಾದ್ರದ್ದು OMR ನ ಸ್ಕ್ಯಾನ್ ಮಾಡಿ ಹಾಕಿರ್ತಾರೆ. ಸಪೋಸ್ ನಾನು ಸುಮ್ಮನೆ ಯಾವ್ದೋ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಂಡ್ರಿ ನೋಡಿ. ಸಿಂಪ್ಲಿ ಐಸೆ MLA PU ಕಾಲೇಜ್ ಫಾರ್ ವುಮೆನ್ ಅಂತ ತಗೊಂಡೆ. ಸೊ ಇದನ್ನ ಇಲ್ಲಿ ವ್ಯೂ ಅಂತ ಇರುತ್ತೆ. ಸೊ ಇದನ್ನ ವ್ಯೂ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಫೈಲ್ ಓಪನ್ ಆಗುತ್ತೆ. ಅಂದ್ರೆ ಆ ಎಕ್ಸಾಮ್ ಸೆಂಟರ್ ನಲ್ಲಿ ಯಾವ್ಯಾವ ಏನಂತ ಹೇಳ್ತಾರೆ ಎಕ್ಸಾಮ್ ಬರ್ದಿದ್ದೀರಾ, ಯಾರ್ಯಾರು ಎಕ್ಸಾಮ್ ಬರ್ದಿದ್ದೀರಾ, ಸೊ ಅವ್ರದ್ದೆಲ್ಲಾ OMR ಇಲ್ಲಿ ಇರುತ್ತೆ. ಸೊ ನೀವೇನ್ ಮಾಡ್ಬೇಕಂತಂದ್ರೆ ನಿಮ್ ಕೆಲಸ ವೆರಿ ಸಿಂಪಲ್. ನಿಮ್ಮ OMR ನ ಹುಡುಕ್ಬೇಕಿದ್ರಲ್ಲಿ ನಿಮ್ ರಿಜಿಸ್ಟರ್ ನಂಬರ್ ಪ್ರಕಾರ ಇರುತ್ತೆ. ಸೊ ನಿಮ್ಮ OMR ನ ಹುಡುಕಿ ನೀವ್ ಅಲ್ಲೇನಾದ್ರೂ ಮಿಸ್ಟೇಕ್ಸ್ ಮಾಡಿದಿರಾ, ಸೊ ನೋಡಿ ಇಲ್ಲೇನೋ ಮಿಸ್ಟೇಕ್ ಮಾಡಿದಾರೆ ಇವರು, ಸೊ ಈ ತರ ಏನಾದ್ರು ಮಿಸ್ಟೇಕ್ ಮಾಡಿದಿರ ಅಂತ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. OMR ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ, ನಿಮ್ದನ್ನು ಮಾತ್ರ ಸ್ಕ್ಯಾನ್ ಮಾಡಿ ನೀವು ಒಂದ್ಸರಿ ಇಟ್ಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಏನಾದ್ರು ಕಾರ್ಬನ್ ಕಾಪಿ ಇಲ್ಲ ಅಂತಾನು ಕೂಡ, ಸೊ ದಿಸ್ ವಿಲ್ ಬಿ ಯುವರ್ ರೆಫರೆನ್ಸ್. ನಿಮ್ಮ ರೆಫರೆನ್ಸ್ಗೆ ಇದು ಬೇಕಾಗುತ್ತೆ. ಸೊ ಇದನ್ನ ಟಿಲ್ ದ ಜಾಯ್ನಿಂಗ್ ಅಟ್ಲೀಸ್ಟ್ ನೀವು 1 year ಅಂತೂ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ವಾಟ್ ಎವರ್ ದ ಡಾಕ್ಯುಮೆಂಟ್ ಯು ಆರ್ ಸಬ್ಮಿಟೆಡ್ ಟು KEA ಇನ್ ದ ಅಪ್ಲಿಕೇಶನ್ ಅಂಡ್ ಅಪ್ಲಿಕೇಶನ್ ಇಟ್ ಸೆಲ್ಫ್ ಎಲ್ಲಾನು ಕೂಡ ನೀವು ಆಲ್ ಟಿಕೆಟ್ ಇಂದ ಹಿಡಿದು ಕೊನೆಗೆ 1 year ವರೆಗೂ ನೀವು ಡಾಕ್ಯುಮೆಂಟ್ಸ್ ನ ನೀವು ಪ್ರಿಸರ್ವ್ ಮಾಡ್ಲೇಬೇಕಾಗುತ್ತೆ. ಸೊ ದಟ್ ಇಸ್ ದ ಥಿಂಗ್. ಅಂಡ್ ನಿಮ್ಮ ಹತ್ರ ಯಾವ್ಯಾವ ಎಲ್ರದ್ದು ಚೆಕ್ ಮಾಡಕ್ ಹೋಗ್ಬೇಡಿ ಆಮೇಲೆ. ಓಕೆನಾ? ಸೊ ನಿಮ್ದು ಏನಿದೆ ನೀವು ನೋಡ್ಕೊಳ್ಳಿ. ಓಕೆನಾ? ಸೊ ಎಲ್ಲಾರ್ದು ಆ ಎಕ್ಸಾಮ್ ಸೆಂಟರ್ ಅಲ್ಲಿ ಯಾರ್ಯಾರು ಎಕ್ಸಾಮ್ ಬರ್ದಿದ್ದಾರೆ ಪ್ರತಿಯೊಬ್ರದ್ದು ಕೂಡ OMR ಶೀಟ್ ನ ಸ್ಕ್ಯಾನ್ ಮಾಡಿ ಹಾಕಿರ್ತಾರೆ. ಸೊ ಇದನ್ನ ಒಂದ್ಸರಿ ನೀವು ವೆರಿಫೈ ಮಾಡ್ಕೊಳ್ಳಿ. ಓಕೆನಾ? ನಿಮ್ದು ಯಾವ ಕರೆಕ್ಟ್ ಆನ್ಸರ್ ಮಾಡಿದ್ರ ಎಲ್ಲ ಮಾಡಿದ್ರ ಅಂತ ಪ್ರಾಬ್ಲಿ ರೀಸೆಂಟ್ ಆಗಿ ನಿಮ್ಗೆ ಅಫಿಷಿಯಲ್ ಕೀ ಆನ್ಸರ್ ಬಿಡ್ತಾರೆ. ಸೊ ಅವಾಗ ನಾನು ಅಬ್ಜೆಕ್ಷನ್ಸ್ ಬಗ್ಗೆ ಹೇಳ್ತೀನಿ. ಸೊ ಅಬ್ಜೆಕ್ಷನ್ ಯಾವ ತರ ಮಾಡ್ಬೇಕು ಏನ್ ಕತೆ ಪ್ರಾಬ್ಲಿ ಆತರ ಅಬ್ಜೆಕ್ಷನ್ ಕ್ವಶನ್ಸ್ ಗಳು ಯಾವ ಇಲ್ಲ ಅಂತ ಅನ್ಕೊಂತೀನಿ. 1 or 2 ಕ್ವಶನ್ಸ್ ಡೈಲಮಾ ಇದೆ. ಸೊ ಅದನ್ನ ನಾನು ಅಪ್ಡೇಟ್ ಮಾಡ್ತೀನಿ ಗ್ರೂಪ್ ನಲ್ಲಿ. ಓಕೆ? ಸೊ ದಟ್ ಈಸ್ ಒನ್ ಥಿಂಗ್. ಸೊ ನೀವು ಒಂದ್ಸರಿ ಇದನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಓಕೆ? ಮತ್ತೆ ತುಂಬಾ ಜನ ನನಗೆ ಕೇಳ್ತಾ ಇದ್ರಿ, ಸರ್ ಬಬಲ್ ಮಾಡೋದ್ರಲ್ಲಿ ಮಿಸ್ಟೇಕ್ ಮಾಡಿದೀನಿ ಅದು ಇದು ಅಂತ ಎಲ್ಲ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಧಲ್ವಾ? ಸಪೋಸ್ ನೀವೇನೋ ಒಂದು ಇಲ್ಲಿ ಕರೆಕ್ಟ್ ಆಗಿ ಬರ್ದಿರ್ತೀರಾ, DCET ನಂಬರ್ ಕರೆಕ್ಟ್ ಆಗಿ ಬರ್ದಿರ್ತೀರಾ, ಶೇಡ್ ಮಾಡ್ಬೇಕಾದ್ರೆ ಯಾವ್ದೋ ಒಂದು ರಾಂಗ್ ಮಾಡಿರ್ತೀರಾ, ಆ ತರದ್ದಾದ್ರೆ ಸಪೋಸ್ ಏನಾಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ದು ಮ್ಯಾನ್ಯಲ್ ಪ್ಲಸ್ OMR ಮಷಿನ್ ವ್ಯಾಲ್ಯೂಯೇಷನ್ ಆಗುತ್ತೆ. ಓಕೆನಾ? ಅಲ್ಲೇನೋ ನಿಮ್ದು ತಪ್ಪಿತ್ತು ಅಂತ ಅಂದ್ರೆ ಅಲ್ಲಿ ಅವರು ಮ್ಯಾನ್ಯುಯಲ್ ಆಗಿ ವೆರಿಫೈ ಮಾಡ್ಕೊಂತಾರೆ. ನಿಮ್ದು ನಾಮಿನಲ್ ರೋಲ್ ಇರುತ್ತೆ ಅವ್ರ ಹತ್ರ, ಅದನ್ನ ತಗೊಂಡು ಕ್ರಾಸ್ ವೆರಿಫೈ ಮಾಡ್ಕೊಂಡೇನೆ ನಿಮ್ದು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಯಾರ್ದು ರಿಸಲ್ಟ್ ಏನ್ ವಿತ್ ಆಗಲ್ಲ. ಡೋಂಟ್ ವರಿ. ಸಪೋಸ್ ನಿಮ್ಗೆ ಸೇಫರ್ ಸೈಡ್ ಏನಾದ್ರು ಅಯ್ಯೋ ನಾನು ಮಿಸ್ಟೇಕ್ ಮಾಡಿದೀನಿ ಅಂತ ಭಯ ಇತ್ತು ಅಂತ ಅಂದ್ರೆ, ನೀವೇನ್ ಮಿಸ್ಟೇಕ್ ಮಾಡಿದಿರಾ ಫಸ್ಟ್ ಆಫ್ ಆಲ್ ಇದನ್ನ OMR ನ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ನೀವೇನ್ ಮಿಸ್ಟೇಕ್ ಮಾಡಿದೀರಾ ಅದನ್ನ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಒಂದ್ಸರಿ KEA ಕಾಲ್ ಮಾಡಿ. ಸೊ ಏನ್ KEA ಇದರಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವ್ರು ಒಂದ್ಸರಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಅಷ್ಟೇ, ಫಾರ್ ದಿ ಸೇಫರ್ ಸೈಡ್. ಬಟ್ ನನ್ನ ಪ್ರಕಾರ ಹೇಳೋದಾದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಮೇಜರ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಬಿಕಾಸ್ ಅವ್ರು ಬಂಡಲ್ ಮಾಡ್ಬೇಕಾದ್ರೆ ಎಲ್ಲಾನು ವೆರಿಫೈ ಮಾಡೇನೆ ಅವ್ರು ಬಂಡಲ್ ಮಾಡ್ತಾರೆ. ಆ ತರ ಯಾವ್ದು ಸಮಸ್ಯೆಗಳಾಗಲ್ಲ. ಸೊ ಡೋಂಟ್ ವರಿ ಅಂಡ್ ಆಲ್ ದಿ ಬೆಸ್ಟ್. ನಿಮ್ಮ DCET ರಿಸಲ್ಟ್ಸ್ಗೆ ಒಳ್ಳೇದಾಗ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.